ಆರ್ಡರ್ ಕೊಟ್ಟು 2 ದಿನ ಆಗಿದೆ, ಇನ್ನೂ ಅರ್ಧ ಗಂಟೆ ಅಂದ್ರೆ ಹೆಂಗೆ ಸರ್? ಸರ್ ನಂಗೆ ಅದೆಲ್ಲ ಗೊತ್ತಿಲ್ಲ, 10 ನಿಮಿಷದಲ್ಲಿ ಇಲ್ಲಿರ್ಬೇಕಷ್ಟೇ. ಬೆಂಕಿ ಎಲ್ಲ ರೆಡಿನಾ? ರೆಡಿ ಬಸ್. ಆ ಕಡೆ ಅಲ್ಲೂ ರೆಡಿ, ಕೆಳಗೆ ಓಕೆ ರೆಡಿ, ಮೇಲ್ ರೂಮಲ್ಲಿ ಅಲ್ಲೂ ರೆಡಿ. ಇದು ಬಸ್ ಮೇಲೆ ಕೆಳಗೆ ಕಾರ್ ಒಳಗೆ ಕಾರ್ ಪಾರ್ಕಿಂಗ್ ಅಲ್ಲಿ ಎಲ್ಲ ಕಡೆ ರೆಡಿ. ಯು ಡೋಂಟ್ ವರಿ. ಆಗಲ್ವೋ, ಮೊದಲೇ ಟೈಮ್ ಇಲ್ಲ, ಬೇಗ ಬೇಗ ಕೆಲಸ ಮುಗಿಬೇಕು ತಾನೆ. ಯಾವಾಗ ಬೇಕು, ಹೆಂಗಾಗಬೇಕು, ಯಾವ ಥರ ಆಗಬೇಕು ಅನ್ನೋದು ಅದಾಗದೇ ಆಗುತ್ತೆ. ಯು ಡೋಂಟ್ ವರಿ. ನೀನು ನಿನ್ ಕಂಗ್ಲೀಷು ಲೆಕ್ಚರ್ ಕೊಡು ಅಂದ್ರೆ ಮಾತ್ರ ಚೆನ್ನಾಗಿ ಕೊಡ್ತೀಯ. ಓ ಬಾಸ್, ಟೈಮ್ ಇಲ್ಲ, ಮೊದಲು ನಡೀರಿ. ಕಣ್ಣು ಕಣ್ಣು ಕಲೆತಾಗ ಮನವು ಆಗೋದು. ಅಬ್ಬಬ್ಬಬ್ಬಬ್ಬ, ಇವರಿಬ್ರು ಮಧ್ಯೆ ಹಿಂಗೆ ಲವ್ ಡೆವಲಪ್ ಆಗ್ತಾ ಇದ್ರೆ ಆ ಮದುವೆಗಿಂತ ಮೊದಲೇ ಇವ್ರ ಮದುವೆ ಆಗಂಗಿದೆ. ಅವರು ಫ್ಲೈಟಲ್ಲಿ ಮದುವೆ ಆದರು, ಇವರು ಚಂದ್ರು ಲೋಕಕ್ಕೆ ಹೋಗೇ ಆಗ್ತಾರೋ ಏನೋ. ಗೌರಮ್ಮ, ಆ ಹೂನ ಅಲ್ಲಿ ಇಟ್ಬಿಟ್ಟು ಆ ಹೂ ಹಾಕೊಳ್ಳೋ ಹುಡುಗಿನ ಎಲ್ಲರೂ ನೋಡೋ ಥರ ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಬಾರಮ್ಮ. ಹಲೋ, ನೀನಪ್ಪ ಮಕ್ಕ ನೋಡ್ತಾ ಇದೆಯಾ? ಇನ್ನೊಂದು ಹೂನ ಹಾಕೋತಾನಲ್ಲ ಆ ಹುಡುಗ, ಅಂದ್ರೆ ನಮ್ಮ ಅಣ್ಣನ್ನ ರೆಡಿ ಮಾಡಿ ಬೇಗ ಕರ್ಕೊಂಬ. ಈಗ ಟೈಮ್ ಇಲ್ಲ, ಟೈಮ್ ಮಾಡ್ಕೊಂಡು ಬಂದು ಹೊಡಿತೀನಿ. ಅಲ್ಲ, ಈ ಮನೇಲಿ ಈ ಮದುವೆ ಆಗಿ ಈ ರೇಂಜ್ಗೆ ರಾಗ ಅಂತ ಆಗಿದೆ, ಅಂಥದ್ರಲ್ಲಿ ಇವರಿಬ್ರು ಬೇಕೇ ಇಲ್ದಿರೋ ಗಾಡಿ ಥರ ಎದ್ವಾ ತದ್ವಾ ನುಗ್ತವ್ರಲ್ಲಪ್ಪ. ಅಲ್ಲ, ಇವ್ರ ಮಧ್ಯೆ ಸಿಗಕೊಂಡು ನಾನು ಏನು ಮಾಡಬೇಕು ಅನ್ನೋದು ನನಗೇ ಗೊತ್ತಾಗ್ತಾ ಇಲ್ಲ. ಭಗವಂತ, ನೀನೇ ನನ್ನ ಕಾಪಾಡು. ಟೈಮ್ ಇದೆ, ನನಗೊಂದು ಮದುವೆ ಮಾಡಿಸ್ಬಿಡಪ್ಪ. ಈ ಕಡೆ ಬರೀ, ಈ ಕಡೆ ಹೋಣ. ಆಗೋಯ್ತು. ಎವ್ರಿಡೇ ಸೂಟ್ ಆಗೋದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. Of course, you'll feel comfortable in this. Yeah, still good. ಎಸ್ ಬಿಸಿ ಬಿಸಿ ಮೈಸೂರು ಪೇಟ. ವಾವ್, ಲುಕಿಂಗ್ ಹ್ಯಾಂಡ್ಸಮ್ ಬ್ರೋ. ಏನಪ್ಪ, ನಾನು ಬರೋಕ್ಕಿಂತನೇ ಮುಂಚೆ ರೆಡಿ ಮಾಡಿದ್ದೀರಾ? ಹೌದಪ್ಪ, ಇನ್ನೇನ್ ಮಾಡ್ಲಿ, ಪೇಟ ತಗೊಂಡ್ ಬಾ ಅಂತ ಕಳ್ಸಿದ್ರೆ ಇಷ್ಟೊತ್ತಾದ್ಮೇಲೆ ಬರ್ತಾ ಇದೀಯಾ. ಮುಹೂರ್ತಕ್ಕೆ ಸರಿಯಾಗಿ ಗಂಡು ಹೆಣ್ಣು ಇಬ್ರು ಹಸೆಮಣೆ ಮೇಲೆ ಇರ್ಬೇಕು, ಇಲ್ಲಿದ್ರೆ ಮುಹೂರ್ತನೇ ಮೀರೋಗುತ್ತೆ. ಹೋಗ್ಬೇಕಪ್ಪ, ಆದ್ರೆ ಏನ್ ಮಾಡ್ಲಿ, ಉಸಿರಾಡಕ್ಕೂ ಟೈಮ್ ಇಲ್ಲ, ಅಷ್ಟು ಕೆಲಸ. ಆದ್ರೂಪ ಪ್ರಪಂಚದಲ್ಲೇ ಸ್ಪೆಷಲ್ ಮದುವೆ ಅಂದ್ರೆ ನಮ್ಮ ಅಣ್ಣಂದೆ. ಯಾಕೆ ಹೇಳು, ಆಕಾಶದಲ್ಲಿ ಒಂದ್ಸಲ ಮದುವೆ, ಭೂಮಿ ಮೇಲೆ ಒಂದ್ಸಲ ಮದುವೆ. ನಂಗೆ ಇನ್ನೊಂದು ಡೌಟ್ ಬ್ರೋ, ಈ ಆಕಾಶ ಭೂಮಿ ಮಧ್ಯದಲ್ಲಿ ಏನಾರು 3ನೇ ಮದುವೆ ಪ್ಲಾನ್ ಮಾಡಿ? ಸಾರಿ, ತೊಳಿಪ್ಪ. ಕ್ಯಾ ಬಾತ್ ಹೈ. ವಾವ್, Good. Absolutely. ನಮ್ಮ ಅಣ್ಣ ಇಷ್ಟು ದಿನ ಬರೀ ಹ್ಯಾಂಡ್ಸಮ್ ಅನ್ಕೊಂಡಿದ್ದೆ, ಬಟ್ ಟುಡೇ ಆರ್ ಲುಕಿಂಗ್ ಕ್ಯೂಟ್. ಈ ಶಾಸ್ತ್ರಗಳು ಬೇರೆ ಬಂದ್ಬಿಟ್ಟಿದ್ದಾರೆ, ಇನ್ನು ಶಾಸ್ತ್ರನ ಶುರು ಮಾಡ್ಬಿಡ್ತಾರೆ. ನನ್ನನ್ನ ಕರೀತಾರೆ, ಈಗ ನಾನು ಏನ್ ಮಾಡ್ಲಿ? ಇಲ್ಲ, ಮದ್ವೆ ಅಂದ್ಮೇಲೆ ಖಂಡಿತ ಹರ್ಷನ ಹಚ್ತಾರೆ. ಆಗ ನನ್ ಯಾರು ಏನು ಅನ್ನೋದು ಎಲ್ರಿಗೂ ಗೊತ್ತಾಗೋದ್ರೆ ಏನಪ್ಪ ಮಾಡ್ಲಿ? ಈ ಶಾಸ್ತ್ರದಿಂದ ಹೇಗ್ ತಪ್ಪಿಸ್ಕೊಳ್ಳಿ? ಇನ್ನೂ ಅದ್ ಏನೇನ್ ಶಾಸ್ತ್ರ ಮಾಡಿಸ್ತಾರೋ ಏನೋ. ಬೆಳಿಗ್ಗೆ ಬಂದಾಗ್ಲೇ ನನ್ನನ್ನ ಫುಲ್ಲು ಅನುಮಾನದಿಂದ ನೋಡ್ದಾಗಿತ್ತು. ಇನ್ನು ಅವನ್ ಮುಂದೆ ಹರ್ಷನ ಹಚ್ಚಿದ್ರೆ ನನ್ನ ಗುಟ್ಟೆಲ್ಲ ರಟ್ಟಾಗೋಗುತ್ತೆ. ಅವನ ಕೈಲಿ ಒಂದ್ ಚೂರು ಸಿಗಾಕೊಂಡ್ರು ಮುಗೀತು ನನ್ ಕತೆ. ಅವ್ನು ನನ್ನ ಬಗ್ಗೆ ಬಯಲ್ ಮಾಡ್ತಾನೆ. ಹೀಗಾಗ್ಬಾರ್ದು. ಎಲ್ಲೋ ಒಂದ್ ಕಡೆ ಯಾವ ಶಾಸ್ತ್ರನೂ ಇಲ್ಲದೆ ಮದ್ವೆ ಆಗೋಯ್ತು ಅಂತ ಅನ್ಕೊಂಡೆ. ಆದ್ರೆ ಈಗ ಮೊದ್ಲಿಂದ ಮಾಡ್ತಿದಾರಲ್ಲ. ಅವತ್ತು ಮನೆಗ್ ಬಂದಾಗ ದೀಪ ಹಚ್ಚೋವಾಗ್ಲೇ ಒಂದ್ ಸೂಚನೆ ಸಿಕ್ಕಿತ್ತು, ಆದ್ರೆ ಯಾರಿಗೂ ಗೊತ್ತಾಗ್ಲಿಲ್ಲ. ಈ ಮನೆಯವ್ರು ಯಾರು ಅದನ್ನ ಗಮನಿಸ್ಲಿಲ್ಲ. ಆದ್ರೆ ಈಗ ಎಲ್ರೂ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಶಾಸ್ತ್ರಿ ಇದ್ದಾನೆ. ಇದರಿಂದ ಹೇಗಪ್ಪ ಬಚಾವಾಗ್ಲಿ?
ಮೇಡಮ್, ಹೇ ನೀನ್ ಯಾಕೆ ಬಂದೆ? ಏನ್ ಮೇಡಮ್ ಯಾಕೆ ಅಂತ ಕೇಳ್ತಿದ್ದೀರಾ? ಅಲ್ಲಿ ನಿಮ್ ಮದ್ವೆ ಮಾಡೋದಕ್ಕೆ ಎಲ್ಲಾ ಶಾಸ್ತ್ರಗಳು ನಡೀತಾ ಇದೆ. ಮದ್ವೆ ಗಂಡು ಆಗ್ಲೇ ಬಂದಾಯ್ತು, ನೀವೊಬ್ರು ಬರೋದೇ ಬಾಕಿ. ಬನ್ನಿ ಹೋಗೋಣ. ಬರೋದ್ ನನಗ್ ಗೊತ್ತು, ನೀನೇನ್ ಹೇಳೋದು? ಸುಮ್ನೆ ಹೋಗು. ನೀವ್ ಹಾಗೆಲ್ಲ ಹೇಳೋಂಗಿಲ್ಲ ಮೇಡಮ್. ನಿಮ್ಮನ್ನ ಯಜಮಾನ್ರು ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಬನ್ನಿ ಹೋಗೋಣ. ಆಮೇಲೆ ಬರ್ತೀನಿ ಅಂತ ಹೇಳ್ದೆ ತಾನೆ, ಸುಮ್ನೆ ಹೋಗು. ಮೇಡಮ್, ಇದು ಬೇರೆ ಯಾವ್ದೋ ಕೆಲ್ಸ ಆಗಿದ್ರೆ ನೀವ್ ಆಮೇಲೆ ಬರ್ಬಹುದಿತ್ತು, ಅಥವಾ ಬರ್ದೇನೂ ಇರಬಹುದಿತ್ತು. ಆದ್ರೆ ಇದು ನಿಮ್ ಮದ್ವೆ, ಸ್ವಂತ ನಿಮ್ ಮದ್ವೆಗೆ ನೀವು ಹೋಗ್ಲಿಲ್ಲ ಅಂದ್ರೆ ಗಂಡು ಯಾರಕ್ ತಾಳಿ ಕಟ್ತಾರೆ ಹೇಳಿ? ಗೌರಿ, ನೀನ್ ತುಂಬಾ ಮಾತಾಡ್ತಿದ್ಯಾ, ಸುಮ್ನೆ ಹೋದ್ರೆ ಸರಿ. ಮಾತಾಡೋ ಸಂದರ್ಭ ಬಂದಾಗ ಮಾತಾಡ್ಲೇಬೇಕಲ್ವಾ ಮೇಡಮ್? ಮೇಡಮ್, ನನ್ಗೊಂದು ಡೌಟು. ಯಾರಿಗೂ ಹೇಳ್ದೆ ಮದ್ವೆ ಆಗುವಾಗ ಇದ್ದ ಧೈರ್ಯ ಹೀಗ್ ಕೆಳಗ್ ಬರೋದಕ್ಕೆ ಯಾಕಿಲ್ಲ? ಕೆಳಗ್ ಬರೋದಕ್ಕೆ ಯಾಕಿಷ್ಟು ಭಯ ಪಡ್ತಿದ್ದೀರಾ? ನಂದೇನು ಟೆನ್ಷನ್ ಆದ್ರೆ ಇವಳು ಬೇರೆ ಸುಮ್ನೆ ತಲೆ ತಿಂತಿದ್ದಾಳೆ. ಯಾಕೆ ಮೇಡಮ್, ತುಂಬಾ ತಲೆ ತಿಂತಿದ್ದೀನಿ ಅಂತ ಅನಿಸ್ತಿದ್ಯಾ? ಇದು ನಿಮ್ದೇ ಮದ್ವೆ, ಬನ್ನಿ ಹೋಗೋಣ. ಬಿಡು ಗೌರಿ ಕೈನಾ. ಮೇಡಮ್ ಬನ್ನಿ ಮೇಡಮ್.